ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಡಿಬೇಟ್ ಮಹಾಭಾರತ. ನಾನು ನಾಗೇಂದ್ರ ಬಾಬು, ನನ್ನ ಜೊತೆ ನಿರಂಜನ್ ಅವರು ಕೂಡ ಇದ್ದಾರೆ. ಇವತ್ತು ಬಹಳ ಕುತೂಹಲ ಇತ್ತು. ಕೆ.ಸಿ. ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯನ್ನು ಕರೀತಾ ಇದ್ದಂತೆ ಕರ್ನಾಟಕದಲ್ಲಿ 2ನೇ ಹಂತದ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತೇಳಿ. ಆದರೆ ಲಾಸ್ಟಲ್ಲಿ ಒಂದು ಚೆಕ್ ಮೇಟನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಿ ಜೆ ಪಿಯವರು ಅನೌನ್ಸ್ ಮಾಡಲಿ, ಆಮೇಲೆ ನೋಡೋಣ ಅಂತೇಳಿ. ಬಿ ಜೆ ಪಿಯವರು ಇನ್ನೂ ಒಂದು ಕ್ಷೇತ್ರಗಳಿಗೂ ಕೂಡ ಅನೌನ್ಸ್ ಮಾಡಿಲ್ಲ. ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನುವ ಕುತೂಹಲ ಇದೆ. ಇನ್ನೆರಡು ದಿನಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆಲ್ರೆಡಿ ಬಂಡಾಯದ ಬಿಸಿ ಕೇವಲ ಬಿ ಜೆ ಪಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ JDSಗೂ ಕೂಡ ಈಗ ತಡ್ತಾ ಇದೆ. ಅದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ನೋಡಿ ನಾಗೇಂದ್ರ ಅವರೇ, ನಾನು 2-3 ಕಾಲ್ ಮಾಡಿದೆ ಡಿಬೇಟಿಗೆ ಬರೋಕ್ಕಿಂತ ಮುಂಚೆ. ಅದ್ರ ಬಗ್ಗೆ ಹೇಳ್ತೀನಿ, ಚರ್ಚೆ ಶುರು ಮಾಡೋಣ. ಸಂಕೀತ್ BJP ವಕ್ತಾರರು, ರಾಜುಗೌಡರು JDS ವಕ್ತಾರರು, ಸತೀಶ್ ಅವರು ಕಾಂಗ್ರೆಸ್ ಪರವಾಗಿ ನಮ್ಮ ಡಿಬೇಟಲ್ಲಿ, ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು. ಓಕೆ, ಈಗ ಸಂಕೀತ್ ಒಂದು 2-3 ಕಾಲ್ ಮಾಡಿದೆ ನಾನು. ಡೆಲ್ಲಿಯಲ್ಲಿ ಏನಾಗ್ತದೆ, ಏನು ನಡೀತಾ ಇದೆ, ಯಾಕೆ ಕರ್ನಾಟಕದ ಇನ್ನೊಂದು 28 ಹೆಸರು ಕೊಡೋದಕ್ಕೆ ಕಷ್ಟನಾ? 28 ಅಂದರೆ ಒಂದು 25, 26, 24 ಇರ್ಬೋದು, ಯಾರು ಗೊತ್ತು. ಬಟ್ ಒಂದಂತೂ ಕ್ಲಿಯರ್ ಆಗಿದೆ ಸಂಕೀರ್ತ್. ಈಗ ನೋಡಿ, ನಿಮ್ಮ ಅಭ್ಯರ್ಥಿಗಳೇ ಈಗ ತುಂಬ ಅಸಮಾಧಾನ ಇದೆ. ಈಗ ಸದಾನಂದ ಗೌಡರು ಹೇಳ್ತಾರೆ ನೋಡಿ, ನಾರ್ತು ಸೌತು, ಉತ್ತರ ದಕ್ಷಿಣಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಚೇಂಜ್ ಮಾಡಿದರೆ, ಅಂದರೆ ಸೌತಲ್ಲಿ ಚೇಂಜ್ ಮಾಡಿದರೆ ಎಫೆಕ್ಟ್ ತುಂಬ ಆಗುತ್ತೆ ಅಂತ. ಯಾಕೆ ಇಷ್ಟು ಗೊಂದಲ? ನನಗೆ ಏನು ಜ್ಞಾಪಕ ಬರ್ತಿದೆ ಅಂದರೆ, ಈಗ 2023ರಲ್ಲಿ ನೀವು ಚುನಾವಣೆ ನೀವು ಸೋತ್ರಲ್ಲ, ಸ್ವಲ್ಪ ಅದರದ್ದು ಮೆಮೊರೀಸ್ ವಾಪಸ್ ಬರ್ತಾ ಇದೆ ನನಗೆ. ನೀವು ಹೇಗೆ ಅಸಮಾಧಾನ ಈಗ ಕಾಣಿಸ್ಕೊಳ್ತಿದೆಯೋ ಅದು ಒಳ್ಳೇದಲ್ಲ ಅನಿಸ್ತಿದೆ. ಈಗ ಒಂದು ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ ಏನಿದೆ, ಭಾರತೀಯ ಜನತಾ ಪಾರ್ಟಿಲಿ ನಾವು ನೋಡ್ಬೋದು ತುಂಬ ತಳಮಟ್ಟದಿಂದ ಯಾರು ವಾರ್ಡ್ ಮಟ್ಟದ ಕಾರ್ಯಕರ್ತ ಇರ್ತಾನೆ ಅಥವಾ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಇರ್ತಾನೆ, ಅವನು ಕೂಡ ಬಂದು ಅವನ ಅಭಿಪ್ರಾಯ ಏನಿದೆ ವೈಯಕ್ತಿಕವಾಗಿ ತಿಳಿಸುವಂಥ ಒಂದು ಕಾರ್ಯದಿಂದ ಪ್ರಾರಂಭವಾಗಿ ಒಂದು ಅಭ್ಯರ್ಥಿಯ ಆಯ್ಕೆಯ ಪ್ರಕ್ರಿಯೆ ನಮ್ಮಲ್ಲಿ ನಡೆಯುವಂಥದ್ದು. ಈಗ ಕಾಂಗ್ರೆಸ್ಸಲ್ಲಾದರೆ CC ಮೀಟಿಂಗ್ಸ್ ಇರ್ತಾರೆ, ಅವರು ಪಾರ್ಲಿಮೆಂಟರಿ ಮೀಟಿಂಗ್ಸ್ ಇರ್ತಾರೆ, ಇಮಿಡಿಯೇಟ್ ಅನೌನ್ಸ್ ಮಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಕೆಳಗಿಂದ ಮೇಲಂತದವರೆಗೂ ಹೋಗಿ ಅಲ್ಲಿ ಅಭಿಪ್ರಾಯ ಸಂಗ್ರಹ ಆಗಿ ಬೇರೆ ಬೇರೆ ವಲಯಗಳಿಂದ ಸರ್ವೆಗಳನ್ನೆಲ್ಲ ಮಾಡಿಸಿ ಒಂದು ಅಭಿಪ್ರಾಯವನ್ನು ಮಾಡಿ ಅಭ್ಯರ್ಥಿಯನ್ನು ಪ್ರಕಟ ಮಾಡುವಂಥ ಕಾರ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯುತ್ತೆ. ಈಗ ನಮ್ಮಲ್ಲಂತೂ ಕೆಲವರು 28 ಲೋಕಸಭಾ ಕ್ಷೇತ್ರಗಳನ್ನ ನಾವು ತಗೊಳ್ಳೋದಾದರೆ, ಕೆಲವರು ಸ್ವಯಂ ಘೋಷಿತ ನಿವೃತ್ತಿಯನ್ನು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಅವರೇ ಸ್ವಯಂ ಪ್ರೇರಿತವಾಗಿ. ಇನ್ನು ಕೆಲವರನ್ನು ಯಾರು ಅಭ್ಯರ್ಥಿ ಆಗಬೇಕು, ಯಾರು ಆಗಬಾರ್ದು ಅನ್ನೋದನ್ನು ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ಮಾಡುತ್ತೆ, ಆಲ್ರೆಡಿ ಚರ್ಚೆ ಮಾಡ್ತಾ ಇದೆ. ನಾವು ಎಲ್ಲರಿಗಿಂತ ಮುಂಚೆ ಫಸ್ಟ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. 195 ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕಕ್ಕೆ ಏನಕ್ಕೆ ಅದು ಪ್ರಕ್ರಿಯೆ ಮುಗಿದಿದ್ದೆ ಕಳೆದ ವಾರ. ಈ ಒಂದು ಆಯ್ಕೆಯ ಪ್ರಕ್ರಿಯೆ, ಅಭಿಪ್ರಾಯ ಸಂಗ್ರಹ ಏನಿತ್ತು ಒಂದು 5 ಕ್ಷೇತ್ರ ಇಲ್ಲ, 5 ಕ್ಷೇತ್ರ ನಾನು ನಿಮ್ಗೆ ಬಿಡಿಸಿ ಹೇಳಿದ್ದೀನಿ ನಮ್ಮ ಪ್ರಕ್ರಿಯೆ ಹೇಗಾಗುತ್ತೆ ಅಂತ. ನಿಮ್ಗೆ ವಿವರವಾಗಿ ಹೇಳಿದ್ದೀನಿ, ಇನ್ನೊಂದ್ಸತಿ ಮುಗಿದಿದೆ ಹೋದ್ವಾರ. ಮಂಗಳವಾರದಿಂದ ಆಚೆಗೆ ಮೀಟಿಂಗ್ ಆಗ್ತಾ ಇದೆ. ಕಾಲ್ ಮಾಡಿದ್ನಲ್ಲ ನಾನು, ಒಂದು 2-3 ಜನ ಲೀಡರ್ಸ್ ಹತ್ರ ಮಾತಾಡಿದೆ BJPಯಲ್ಲಿ. ಅವ್ರು ಹೇಳೋದು ಏನು ಗೊತ್ತಾ, ಈಗ ಲಿಸ್ಟ್ ಬಿಡುಗಡೆ ಆಗ್ಬೇಕಿತ್ತು, ಇವತ್ತು ಇನ್ನೂ ಆಗಲಿಲ್ಲ, ಗೊತ್ತಿಲ್ಲ, ನಾಳೆನೂ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ಏನಿಲ್ಲ ನೋಡಿ, ಯಡಿಯೂರಪ್ಪನವರು ನಿಮ್ಮ ಸೋರ್ಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಪಕ್ಷದ ಅಧಿಕೃತ ಹೇಳಿಕೆ ಅದು ಯಾವುದೂ ಅಲ್ಲ. ನಾನು ನಿಮಗೆ ಕನ್ಫರ್ಮ್ ಮಾಡ್ಬಿಡ್ತೀನಿ. ಯಡಿಯೂರಪ್ಪನವ್ರು ಹೇಳ್ಬೋದು, ನಾವು ಹೋದ ಶನಿವಾರ ಮೀಟಿಂಗ್ ಸೇರಿದಂತೂ ಹೌದು, ಮೀಟಿಂಗ್ ಈಗ ಸೇರ್ತಿರೋವಂಥದ್ದು ಹೌದು, ಪಟ್ಟಿ ಯಾವಾಗ ಬೇಕಾದ್ರೂ ಬಿಡುಗಡೆ ಆಗ್ಬೋದು. ನಮ್ಮಲ್ಲಿ ಬರೀ ಕರ್ನಾಟಕದ ಒಂದೇ ಅಂತಲ್ಲ, ಇನ್ನೂ ಹಲವಾರು ಕ್ಷೇತ್ರಗಳದ್ದು ಸೇರಿಸಿ ಒಟ್ಟಿಗೆ ಪ್ರಕ್ರಿಯೆಗಳಾಗ್ಬೋದು. ಕೆಲವೊಂದು ತಾವು ಹೇಳಿದಂಗೆ ಕೆಲವೊಂದು 7-8 ಕ್ಷೇತ್ರಗಳಲ್ಲಿ ಒಂದಷ್ಟು ವಿಳಂಬ ಆಗ್ಬೋದು ಅಥವಾ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಅದು ಬಿಟ್ಟರೆ ಬಾಕಿ ಎಲ್ಲ ಕ್ಷೇತ್ರಗಳಲ್ಲ. ಇಲ್ಲಿ ನಮ್ಮ ಪಕ್ಷದಲ್ಲಿ ಏನು ನಡೀತದೆ ನಾನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಅದನ್ನ ಇನ್ನೂ ವಿವರಿಸಿ ಬೇಕಾದ್ರೆ ಹೇಳಬೇಕು ಅಂತ ಹೇಳ್ತೀನಿ. ಒಂದು 7-8 ಕ್ಷೇತ್ರಗಳನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ನಮಗೇನು ಆ ರೀತಿಯ ಒಂದು ಗೊಂದಲದ ಸಮಸ್ಯೆಗಳೆಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಒಂದೆರಡು ದಿವಸದಲ್ಲಿ ಯಾವಾಗ ಬೇಕಾದ್ರೂ ನಮ್ಮ ಪಟ್ಟಿ ಘೋಷಣೆ ಆಗ್ಬೋದು ಅಂತ ಹೇಳ್ತೀನಿ. ಓಕೆ, ಸತೀಶ್ ಅವರೇ ಕಾಂಗ್ರೆಸ್ ಪರ ಮಾತನಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ಕಾಂಗ್ರೆಸ್ನಲ್ಲಿ 7 ಅನೌನ್ಸ್ ಮಾಡಿಬಿಟ್ರೆ ನೆಕ್ಸ್ಟ್ ಅನೌನ್ಸ್ ಮಾಡೋದಕ್ಕೆ ಹಿಂದೇಟ್ ಆಗ್ತಿರೋದಕ್ಕೆ ಕಾರಣ, ಈಗ 7 ಕ್ಷೇತ್ರದಲ್ಲಿ 5 ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ ಎದ್ದೋಗಿದೆ. ಮುದ್ದಹನುಮೇಗೌಡರು ಕ್ಷೇತ್ರದಲ್ಲಿ ತುಮಕೂರಲ್ಲಿ ರಾಜಣ್ಣವನ್ನು ಒಬ್ಬರನ್ನೇ ಹಾಕೊಂಡು ಆಡ್ತಾವ್ರಂತ ಒಂದು ಕಡೆ, ಹಾಸನಲ್ಲಿ ಶ್ರೇಯಸ್ ಪಟೇಲ್ ಅವ್ರಿಗೆ ಘೋಷಣೆ ಅನೌನ್ಸ್ ಮಾಡಿದ್ರು, ನಮ್ಮ ಸ್ಥಳೀಯ ಮಟ್ಟದ ನಾಯಕರನ್ನ ಒಂದು ಮಾತು ಕೇಳಿಲ್ಲ ಅಂತೇಳಿ ಅಲ್ಲಿ, ಮತ್ತೊಂದು ಕಡೆ ಬೇರೆ ಬೇರೆ ಕಡೆ ಈ ರೀತಿಯಾಗಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಇದನ್ನ ಶಮನ ಮಾಡೋದಾ ಅಥವಾ ಬೇರೆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಾ ಅಥವಾ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಿದೆ ನಿಮ್ಮಲ್ಲಿ? ಖಂಡಿತ ಇಲ್ಲ. ನಾನು ಸಂಗೀತ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವರಿಗೆ ಒಂದು ಆನ್ಸರ್ ಕೊಟ್ಟು ನಿಮ್ಮ ಪ್ರಶ್ನೆಗೆ ಬರ್ತೀನಿ. ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇದೆ.
ಪ್ರತಿಯೊಬ್ಬ ಕಾರ್ಯಕರ್ತರ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀವು ಡಿಸ್ಕಷನ್ ಮಾಡಿದಿರಿ ಹಳೆ ಇಲ್ಲ, ಸಾಕಷ್ಟು ಕಮಿಟಿಗಳು ಸಚಿವರ ನೇತೃತ್ವಗಳಲ್ಲಿ, ಕಾರ್ಯಾಧ್ಯಕ್ಷರ ನೇತೃತ್ವಗಳಲ್ಲಿ ಕೆಳ ಹಂತದವರೆಗೂ ಹೋಗಿ ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪರಿಗಣನೆ ಮಾಡಿ ಕೆಳ ಹಂತದಿಂದನೇ ಎಲ್ಲ ಮೇಲ್ಸಮಿತಿಗಳಿಗೆ ಒಂದೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿಗಳ ಮುಖಾಂತರ CEC ಕರ್ನಾಟಕದಲ್ಲಿ ನಿನ್ನೆ ಇನ್ನೂ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೇರಿದಂತೆ CECಯ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಅಲ್ಲಿ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ರೀತಿಯಾದಂಥ ಈ ಕೆಳಗಡೆ ಬಂದಂಥ ಪಟ್ಟಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಾಗಿದೆ. ಸೊ ಈಗ ಅದರ ನಂತರ CEC ಕರ್ನಾಟಕದಲ್ಲಿ ಚುನಾವಣಾ ಸಮಿತಿ ಏನಿದೆ ಅದರ ಬಂದಂತಹ ಪಟ್ಟಿಯನ್ನು ಮೇಲ್ಸಮಿತಿ ಕಳಿಸಲಾಗುತ್ತೆ. ದೆಹಲಿಯಲ್ಲಿ ಅದರ ಬಗ್ಗೆ ಚರ್ಚೆ ನಡೆಯುತ್ತೆ, ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ಅವ್ರು ಹೇಗೆ BJPಯವರು ಕೂಡ ಯಾವ ರೀತಿಯಾದಂತಹ ತಂತ್ರಗಳನ್ನು ಮಾಡಲಾಗಿದೆಯೋ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸರ್ವೆಗಳನ್ನು, ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನು, ಕೆಲವು ಕ್ಷೇತ್ರಗಳಲ್ಲಿ 2-3 ಜನನು ಕೂಡ ಆಕಾಂಕ್ಷಿಗಳು ಇದ್ದಾರೆ. ಸೊ ಅದನ್ನು ಮೀರಿಯೂ ಕೂಡ ಮೊದಲ ಬಾರಿಗೆ ನಾವು ಕರ್ನಾಟಕದಿಂದ 7 ಜನರನ್ನ ನಾವು ಆಲ್ರೆಡಿ ಅನೌನ್ಸ್ ಮಾಡಲಾಗಿದೆ. BJPಯಲ್ಲಿ ಬಂದಂತಹ ಬಂಡಾಯಗಳು ಒಂದೂ ಕ್ಷೇತ್ರವನ್ನು ಕೂಡ ಇಲ್ಲಿ ತನಕ ಅನೌನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. BJPಯವರಿಗೆ ಶಿಸ್ತಿನ ಪಕ್ಷ ಅಲ್ಲಿನ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡುತ್ತೆ. ಕಾರ್ಯಕರ್ತರ ಎಲ್ಲಾ ಕ್ಷೇತ್ರಗಳು, ನಾನು ಬೇಕಿದ್ರೆ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಅದರ ಪಟ್ಟಿಯನ್ನು ಹೇಳಬಲ್ಲೆ. ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅಲ್ಲಿನ ಶಾಸಕರು ಕಾಲಿಗೆ ಬೀಳ್ತಾರೆ. ವಿಜಯೇಂದ್ರ ಅವರಿಗೆ ಅದನ್ನ ಹೇಳ್ತಾ ಇದ್ದೀನಿ. ಬಂಡಾಯ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಕಾರ್ಯಕರ್ತರು ಡಿಸ್ಕಷನ್ ಮಾಡ್ತಾ ಇಲ್ಲ. ನೀವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಸೋಮಣ್ಣ ಅವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೋಮಣ್ಣ ಅವರು ತುಮಕೂರಿಗೆ ಏನ್ ಕೊಡುಗೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಆ ತರದಾದಂತಹ ಅಭಿಪ್ರಾಯಗಳಿಗೆ ನಮಗೆ ಗೌರವ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಆ ತರದ್ದು ನಡೆದಿದ್ದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರೆಲ್ಲ ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನು ಸಲ್ಲಿಸ್ತಾ ಇರಬಹುದು. ಖಂಡಿತ ಕೂಡ ಶಾಸಕರು ಯತ್ನಾಳ್ ಅವರು ಇವತ್ತಿನ ಹೇಳಿಕೆಯನ್ನ ನೋಡಿ, ನೀವು ಹೇಳಿಕೆ ಬಗ್ಗೆ ಮಾತಾಡಿ. ಅಪ್ಪ ಮಕ್ಕಳು ಏನ್ ಬೇಕಾದ್ರೂ ಮಾಡಬಹುದು, ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಚರ್ಚೆ ಮಾಡ್ಬೇಕಲ್ಲ. ಸತೀಶ್ ಅವರೇ, ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಬೇರೆ. ಹೇಳಿ ಸರ್, ಹೇಳಿ. ಕಾಂಗ್ರೆಸ್ದು ಪ್ರಾಬ್ಲಮೇ ಬೇರೆ. ಕಾಂಗ್ರೆಸ್ದು ಪ್ರಾಬ್ಲಮ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸೇ ಇಲ್ವಂತೆ, ಸಿಕ್ತಿಲ್ವಂತೆ. ಅದಕ್ಕೆ ತಾನೇ ಬಿಜೆಪಿ ಹಾಲಿ ಸಂಸದರು ಕಣ್ಣೀರ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಬಂದಿಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.